ಇನ್ನು ವಯನಾಡಿನ ಚೂರಲ್ಮಲ್ಲ ಗುಡ್ಡ ಕುಸಿತ ದುರಂತದಲ್ಲಿ ಕೊಚ್ಚಿ ಹೋಗಿದ್ದಂತಹ 9 ಮಂದಿ ಕನ್ನಡಿಗರ ಪೈಕಿ ಈಗ 8 ಮಂದಿಯ ಮೃತದೇಹ ಸಿಕ್ಕಿದೆ. ಈ ಕುಟುಂಬ ಸುಮಾರು 50 ವರ್ಷಗಳ ಹಿಂದೆನೇ ಕೂಲಿಗೋಸ್ಕರ ಹೋಗಿ ಚೂರಲ್ಮಲ್ಲದಲ್ಲಿ ನೆಲೆಸಿದ್ರು ಅಂತಕ್ಕಂಥ ಮಾಹಿತಿ. ಇವರೆಲ್ಲ ಮೂಲತಃ ಕನ್ನಡಿಗರು, ಅವರು ನೆಲೆಸಿದ್ದು ಅಲ್ಲೇನೆ. ಯಾರ್ಯಾರ ದೇಹ ಸಿಕ್ಕಿದೆ ಅಂತಕ್ಕಂಥದ್ರ ಬಗ್ಗೆ ಒಂದಷ್ಟು ಮಾಹಿತಿ. 60 ವರ್ಷದ ಗುರುಮಲ್ಲನ್, 54 ವರ್ಷದ ಸಾವಿತ್ರಿ, 50 ವರ್ಷದ ಶಿವಣ್ಣ, 39 ವರ್ಷದ ಅಪ್ಪಣ್ಣ, 13 ವರ್ಷದ ಅಶ್ವಿನಿ, 11 ವರ್ಷದ ಜೀತು, 35 ವರ್ಷದ ದಿವ್ಯಾ, 19 ವರ್ಷದ ಶ್ರೇಯಾ ಸೇರಿದಂತೆ 8 ಜನರ ಮೃತದೇಹ ಈಗ ಸದ್ಯಕ್ಕೆ ಸಿಕ್ಕಿದೆ. ಇದರಲ್ಲಿ 43 ವರ್ಷದ ಸಬಿತಾ ಅವರ ಮೃತದೇಹ ಇನ್ನೂ ಕೂಡ ಸಿಕ್ಕಿಲ್ಲ. ಇಡೀ ಕುಟುಂಬವೇ ದುಃಖ ತಪ್ತವಾಗಿದೆ. ಇದು ಕುಟುಂಬನೇ ಹೊಟ್ಟೋಯ್ತು. ಇವರೆಲ್ಲ ಮೂಲತಃ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಉಕ್ಕಲಗೆರೆ ನಿವಾಸಿಗಳು ಅಂತ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಕುಟುಂಬಸ್ಥರು ಕೂಡ ಮೃತದೇಹದ ಗುರುತನ್ನು ಪತ್ತೆ ಹಚ್ಚಿದ್ದಾರೆ. ಚೂರಲ್ಮಲಾದಲ್ಲೇ ಅಂತಿಮ ವಿಧಿವಿಧಾನ ಕೂಡ ನಡೆಸೋದಕ್ಕೆ ಅವರು ನಿರ್ಧರಿಸಿದ್ದಾರೆ ಅಂತ ಕುಟುಂಬಸ್ಥರೊಬ್ಬರು ಈಗ ಸದ್ಯಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ.